ಆತ್ಮೀಯ SSLC ಪರೀಕ್ಷೆ 3 ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ತಮಗೆ ಈಗಾಗಲೇ ಒಂದು ಕುತೂಹಲ, ಈ SSLC ಪರೀಕ್ಷೆ 3ರ ಫಲಿತಾಂಶ ಯಾವಾಗ ಎಂಬತಕ್ಕಂಥದ್ರ ಬಗ್ಗೆ. ಹೌದು ವಿದ್ಯಾರ್ಥಿಗಳೇ, ಆಗಸ್ಟ್ 2ರಿಂದ ಆಗಸ್ಟ್ 9ರವರೆಗೆ ತಾವುಗಳು ಈ ಒಂದು ಪರೀಕ್ಷೆಗಳನ್ನು ಬರೆದಿದ್ರಿ. ಪರೀಕ್ಷೆ ಬರೆದ ನಂತರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಯ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಮೌಲ್ಯಮಾಪನ ನಡೆಯುತ್ತಿಲ್ಲ. ಇದು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ, 5 ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು SSLC ಪರೀಕ್ಷೆ 3ರ ಮೌಲ್ಯಮಾಪನ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಭಾಗಶಃ SSLC ಪರೀಕ್ಷೆ 3ರ ಮೌಲ್ಯಮಾಪನ ಕಾರ್ಯ ಮುಕ್ತಾಯವಾಗ್ತಕ್ಕಂಥ ಹಂತದಲ್ಲಿದೆ. 1-2 ದಿನಗಳಲ್ಲಿ ಈ ಕಾರ್ಯ ಮುಕ್ತಾಯವಾದ ನಂತರ ಮುಂದಿನ ವಾರದಲ್ಲಿ, ಅಂದರೆ ಆಗಸ್ಟ್ 3ನೇ ವಾರದಲ್ಲಿ, ಅಂದರೆ ಆಗಸ್ಟ್ 26ರ ನಂತರ ಯಾವುದೇ ಕ್ಷಣದಲ್ಲಿ ಆದರೂ ಕೂಡ ಈ SSLC ಪರೀಕ್ಷೆ 3ರ ಫಲಿತಾಂಶ ಬರ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ತಮಗೆ ಇನ್ನೊಂದು ಸಂತೋಷದ ವಿಷಯ ಅಂತಂದರೆ, ಈ ಒಂದು ಪರೀಕ್ಷೆ 3ರಲ್ಲಿ ಕೂಡ ಗ್ರೇಸ್ ಮಾರ್ಕ್ಸ್ಗಳನ್ನು ನೀಡಿ ಉತ್ತೀರ್ಣಗೊಳಿಸ್ತಕ್ಕಂಥದ್ದು ಸಾಧ್ಯತೆ ಇದೆ. ಏಕೆಂದರೆ ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕಗಳನ್ನು ನೀಡಿದ್ರಲ್ಲ, ಹಾಗಾಗಿ ಈ ಬಾರಿ ಕೂಡ ಕೊನೆಯದಾಗಿ ಈ ಒಂದು ಪರೀಕ್ಷೆ 3ರಲ್ಲಿ ಕೂಡ ಗ್ರೇಸ್ ಅಂಕಗಳನ್ನು ನೀಡುವ ಸಾಧ್ಯತೆ ಹೆಚ್ಚಿದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ತಾವು ಆತಂಕವನ್ನು ಪಡದೆ, ಕಡಿಮೆ ಅಂಕಗಳು ಪಡೆದಿದ್ದೇ ಆದರೂ ಕೂಡ ಕೆಲವೊಂದು ಬಾರಿ ಗ್ರೇಸ್ ಅಂಕಗಳನ್ನು ಪಡೆದು ತಾವುಗಳು ಉತ್ತೀರ್ಣವಾಗ್ತಕ್ಕಂಥ ಸಂಭವ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.